ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಒಂದು ಯೋಗದ ಬಗ್ಗೆ ಡೆಫಿನೇಷನ್ ಇದೆ. ಸೊ ಯೋಗ ಅಂದ್ರೇನು? ದೇಹ ಮನಸ್ಸು ಆತ್ಮವನ್ನು ಕೂಡಿಸೋದು. ಯೋಗ ಚಿತ್ತ ವೃತ್ತಿ ನಿರೋಧ, ಇದು ಪತಂಜಲಿಯವರು ಬರೆದು ಒನ್ ಆಫ್ ದ ಶ್ಲೋಕ ಡೆಫಿನೇಷನ್ ಫಾರ್ ಯೋಗ. ಸೊ ಇದನ್ನು ಹೇಳ್ತೆ, ಮನಸ್ಸಿನ ಚಿತ್ತಗಳನ್ನು ಅಂದರೆ ಮನಸ್ಸಿನಲ್ಲಿ ನಡೆಯುವಂಥ ವಿಚಾರಗಳನ್ನು ಕಡಿಮೆ ಮಾಡ್ತಾ ಬರ್ತದೆ. ಅಕಾರ್ಡಿಂಗ್ ಟು ಸರ್ವೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 60,000 ಆಲೋಚನೆಗಳು ಬರ್ತವೆ. ಸೊ 60,000 ಆಲೋಚನೆಗಳು ಯಾವುದಾದ್ರೂ ಒಂದು ಯೋಚನೆ ಬಂದರೆ ಸಾಕು, ಒಂದು ಮೂವಿ ಬಗ್ಗೆನೋ ಅಥವಾ ಒಂದು ಹುಡುಗನ ಬಗ್ಗೆನೋ ಹುಡುಗಿ ಬಗ್ಗೆನೋ ಅಥವಾ ಫ್ಯಾಮಿಲಿ ಬಗ್ಗೆನೋ ಯಾವುದೋ ಒಂದು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಾ, ಇದರ ಫ್ಯೂಚರ್ ಬಗ್ಗೆ ಪಾಸ್ಟ್ ಬಗ್ಗೆ ಅದಕ್ಕೊಂದು ಚೈನ್ ಲಿಂಕ್ ಥರ ಮಾಡ್ತಾ ಆ ಯೋಚನೆಯಲ್ಲೇ ಕಳೆದು ಬಿಡ್ತೀವಿ. ಆ ಯೋಚನೆ ಮಾಡ್ತಾರೆ, ನೈಟ್ ಸರಿಯಾಗಿ ನಿದ್ದೆ ಕೂಡ ಮಾಡಲ್ಲ. ಸೊ ಆ ಮನಸ್ಸಿನ ಚಿಂತನೆಗಳನ್ನು ಯಾವ ಮನುಷ್ಯ ಖುಷಿಯಾಗಿರ್ತಾನೆ ಹೇಳಿ? ನನ್ನ ಜೀವನದಲ್ಲಿ ಸುಮಾರು ಪ್ರಾಬ್ಲಮ್ ಇದೆ, ಬಟ್ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಐ ಟ್ರೈನ್ಡ್ ಮೈ ಮೈಂಡ್ ಟು ಲೀವ್ ಇನ್ ದ ಪ್ರೆಸೆಂಟ್. ಸುಮಾರು ಪ್ರಾಬ್ಲಮ್ಸ್ ಬರ್ತದೆ, ಆ ಪ್ರಾಬ್ಲಮ್ಸ್ನೆಲ್ಲ ಹೊಡೆದಾಕಿ ಜಸ್ಟ್ ಇವಾಗ ಏನು ಮಾಡ್ತಾ ಇದ್ದೀವಿ ಅಷ್ಟೇ. ಪ್ರೆಸೆಂಟ್ ಮೈಂಡ್ ಈಸ್ ಅ ಕಾಮ್ ಮೈಂಡ್ ಈಸ್ ಫೋಕಸ್ ಮೈಂಡ್, ಆ್ಯಂಡ್ ಫೋಕಸ್ ಮೈಂಡ್ ಈಸ್ ಡಿಟರ್ಮೈಂಡ್, ಇಟ್ ಕ್ಯಾನ್ ಡೂ ಎನಿಥಿಂಗ್. ಸೊ ಜಸ್ಟ್ ಸ್ಟಾರ್ಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ವಾಸ್ತವಿಕದಲ್ಲಿ ಜೀವನ ಮಾಡೋಕ್ಕೆ ಶುರು ಮಾಡಿ. ಸೊ ದಿಸ್ ಈಸ್ ದ ಡೆಫಿನೇಷನ್. ಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಹಾಗೂ ಮೋಟಿವೇಶ್ನಲ್ ಸ್ಪೀಚ್ಗಳನ್ನ ಹೇಳ್ತಾನೆ ಹೋಗ್ತೀನಿ ಇನ್ನು ಮುಂದೆ ಸಾಧ್ಯವಾದಷ್ಟು. ನನ್ನ ಲೈಫ್ ತುಂಬ ಬ್ಯುಸಿ ಇನ್ ಬಿಟ್ವೀನ್ ಈ ಸಣ್ಣ ವಿಡಿಯೋಗಳನ್ನು ಮಾಡೋದು. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಯೋಗಿ ಗದಗ್ ಚಾನಲ್ ಆ್ಯಂಡ್ ಸಪೋರ್ಟ್ ದ ಗುಡ್ ವಿಲ್. ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ.